KCET 2026 ಆಸ್ಪಿರೆಂಟ್ಸಿಗೆ ಎಲ್ಲರೂ PCM ಬೋರ್ಡ್ ಎಕ್ಸಾಮ್ನ ಕಂಪ್ಲೀಟ್ ಮಾಡಿ ಈಗ KCETಗೆ ಪ್ರಿಪೇರ್ ಆಗ್ತಾ ಇರ್ತೀರಾ. ಓಕೆ, ಸೊ ನಿಮಗಿನ್ನೂ ಲಾಸ್ಟ್ ಒಂದು 40 ಡೇಸ್ ಇರ್ಬೋದೇನೋ. ಓಕೆ, ಸೊ ನಿಮಗೆ ಈಗ ಒಂದು ಐಡಿಯಾ ಬಂದಿರುತ್ತೆ, ನನಗೆ ಬೋರ್ಡ್ ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ ಬರುತ್ತೆ ಔಟ್ ಆಫ್ 300. ಮ್ಯಾಥ್ಸಲ್ಲಿ ಚೆನ್ನಾಗಿ ಮಾಡಿದ್ದೀನಿ, ಫಿಸಿಕ್ಸಲ್ಲಿ ಒಂದಷ್ಟು ಮಾರ್ಕ್ಸ್ ತೆಗೆದಿದ್ದೀನಿ, ಕೆಮಿಸ್ಟ್ರಿಯಲ್ಲಿ ಚೆನ್ನಾಗಿ ಮಾಡಿದ್ದೀನಿ, ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ ಈ ರೇಂಜಲ್ಲಿ ನನಗೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸಿರುತ್ತೆ. ಸೊ ಈಗ ನಿಮ್ಮ KCET ರ್ಯಾಂಕ್ ನನಗೆ 1000 ಒಳಗೆ ಬೇಕು, 5000 ಒಳಗಡೆ ಬೇಕು, 10,000 ಒಳಗಡೆ ಬೇಕು ಅಂದರೆ ನಾನು CETಯಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಓಕೆ, ಸೊ ಅದನ್ನು ಈಗ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಆ್ಯಕ್ಚುಲಿ ನೀವು ಬೋರ್ಡ್ ಎಕ್ಸಾಮಲ್ಲಿ ಎಬೌವ್ 290 ಇದ್ದರೆ ಯು ಆರ್ ಸೇಫರ್. ಓಕೆ, ಯು ಆರ್ ಸೇಫ್ ಆ್ಯಕ್ಚುಲಿ. ಬಟ್ ನೀವು ಎಷ್ಟು ಮ್ಯಾಕ್ಸಿಮಮ್ ಬೋರ್ಡ್ ಎಕ್ಸಾಮಲ್ಲಿ ಮಾರ್ಕ್ಸ್ ಇದೆಯೋ ನಿಮಗೆ ಅಷ್ಟು ಸೇಫರ್ ಸೈಡಲ್ಲಿ ಇರ್ತೀರಾ. ಓಕೆ, ಬಿಕಾಸ್ ನೀವು ಅಲ್ಲೇ 50% ಆಫ್ ದಿ ಪರ್ಸೆಂಟೇಜನ್ನು ಕವರ್ ಮಾಡಿರ್ತೀರ. ಒಂದು ಬೇಸಿಕ್ ಐಡಿಯಾ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ನಿಮ್ಮ KCET ರ್ಯಾಂಕಿಂಗ್ನ ನಿಮ್ಮ ಬೋರ್ಡ್ ಮಾರ್ಕ್ಸ್ ಅಥವಾ CET ಮಾರ್ಕ್ಸ್ ಮಾತ್ರ ಹೇಳೋಕ್ಕಾಗೋದಿಲ್ಲ. ಓಕೆ, ಸೊ ನೀವು ಎರಡನ್ನೂ ಕಂಬೈನ್ ಮಾಡಿ ಪರ್ಸೆಂಟೇಜ್ ಮಾಡ್ಕೋಬೇಕು. ಆ ಪರ್ಸೆಂಟೇಜ್ ಮೇಲೆ ನಿಮಗೆ ರ್ಯಾಂಕ್ ಗೊತ್ತಾಗೋದು. ನಾನು ಅದನ್ನು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, 2025ಅಲ್ಲಿ ದಿಸ್ ಇಸ್ ರಿಯಲ್ ಮಾರ್ಕ್. ಓಕೆ, ಕೆಲವೊಂದು ಡೇಟಾ ತೊಗೊಂಡು ಇದನ್ನು ದಿಸ್ ಇಸ್ ಜೆನ್ಯೂನ್. ಓಕೆನಾ, 100% ಇದು ಪರ್ಫೆಕ್ಟ್ ಇದೆ. ಸೊ ದೇರ್ ಆರ್ ನೋ ವೇರಿಯೇಷನ್ಸ್. ನೋಡಿ, ಇಲ್ಲಿ ಬೋರ್ಡ್ ಎಕ್ಸಾಮಲ್ಲಿ 298 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. 3 ಔಟ್ ಆಫ್ 300 298. ಮತ್ತು CETಯಲ್ಲಿ 135 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ. ದಿಸ್ ಇಸ್ 2025 ಡೇಟಾ. ಓಕೆ, ಸೊ ಇಷ್ಟು ಮಾರ್ಕ್ಸನ್ನು ತಗೊಂಡಿದ್ರೆ ನಿಮಗೆ ರ್ಯಾಂಕ್ ಅರೌಂಡ್ 2600 ಈ ವರ್ಷ ಬಂದಿದೆ. ಓಕೆ, ಇದು ಪ್ರತಿ ವರ್ಷ ಚೇಂಜ್ ಆಗುತ್ತೆ. ದಿಸ್ ಇಸ್ ನಾಟ್ ಫಿಕ್ಸ್ಡ್. 2025ಅಲ್ಲಿ ಪೇಪರ್ ಈಸಿ ಇರೋದ್ರಿಂದ ತುಂಬ ರ್ಯಾಂಕ್ ಇನ್ಫ್ಲೇಷನ್ ಆಗಿತ್ತು. ಓಕೆ, ನೋಡಿ ಇದು ಹೇಗೆ ಅಂತ ನಾನು ಹೇಳ್ತೀನಿ. ನೋಡಿ, ಈಗ ಇದನ್ನು ಹೇಗೆ ಕೌಂಟ್ ಮಾಡ್ತಾರೆ, 2600 ಅಂತ ಹೇಗೆ ರ್ಯಾಂಕ್ ಬರುತ್ತೆ? ಬರೀ ಬೋರ್ಡ್ ಎಕ್ಸಾಮನ್ನು ಇಟ್ಕೊಂಡು ಹೇಳ್ತಾರಾ ಅಥವಾ CET ಇಟ್ಕೊಂಡು ಹೇಳ್ತಾರಾ ಅಂತ ನಿಮ್ಮ ಕನ್ಫ್ಯೂಷನ್ ಇರ್ಬೋದು. ನೋಡಿ, ಇಲ್ಲಿ 298 ಬೈ ಅಂದರೆ 298ನ ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ಕೋಬೇಕು. ಎಷ್ಟು ಬರುತ್ತೆ? 298/300 ಇಂಟು 100 ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಅಂತ ಬರುತ್ತೆ? ಅದು 99.33% ಬರುತ್ತೆ. ಸೊ ಈ 99.3ನ ಹಾಫ್ ಆಗಿ ಡಿವೈಡ್ ಮಾಡಿ. ಓಕೆ, ಡಿವೈಡ್ ಬೈ 2. ಓಕೆ, ಆಗ ನಿಮಗೆ ಅರ್ಧ ಬರುತ್ತೆ. ಅದು 49.66 ಅರೌಂಡ್ ಇದೆ. ಓಕೆ, ಈಗ KCET ರ್ಯಾಂಕ್. KCETಯಲ್ಲಿ ನಿಮಗೆ ಎಷ್ಟಿದೆ ಮಾರ್ಕ್? 135 ಇದೆ. ಔಟ್ ಆಫ್ ಎಷ್ಟು? 180ಗೆ ಅಲ್ವಾ? ಅದನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ನಿಮಗೆ 75% ಬರ್ತಾ ಇದೆ. ಸೊ ಆ 75% ನೀವು ಅರ್ಧ ಮಾಡಿದ್ರೆ 37.5% ಬರುತ್ತೆ. ನೋಡಿ, ಇಲ್ಲಿ 50%ಅಲ್ಲಿ ನೀವು 49% ಬೋರ್ಡ್ಸಲ್ಲೇ ತೊಗೊಂಡಿದ್ದೀರಾ. ಸೊ ನಿಮಗೆ ಅಲ್ಲಿ ತುಂಬ ಹೆಲ್ಪ್ಫುಲ್ ಆಯಿತು. ಬಟ್ ಇಲ್ಲಿ ನೋಡಿ 75% ತೊಗೊಂಡಿದೆ, 25% ಕಡಿಮೆ ಆಗಿದೆ. ಸೊ ಅದರಲ್ಲಿ ಅರ್ಧ ಮಾಡಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದು 37.5. ಈಗ 2%ನ ಆ್ಯಡ್ ಮಾಡಬೇಕಾಗಿದೆ. ರೆಡ್ ಕಲರಲ್ಲಿ ಕೊಟ್ಟಿದ್ದೀನಲ್ಲ, ಅದನ್ನು ಆ್ಯಡ್ ಮಾಡಿದ್ರೆ ನಿಮಗೆ 87.6% ಬರುತ್ತೆ. ಈ 87.16%ನ್ನು ನಾವು ರ್ಯಾಂಕಿಗೆ ಕನ್ವರ್ಟ್ ಮಾಡ್ತಾರೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೂಡೆಂಟ್ ಇದರಲ್ಲಿ 49 ತೊಗೊಂಡಿದ್ದಾನೆ, ಇದರಲ್ಲೂ 49 ತೊಗೊಂಡಿದ್ದಾನೆ. ಅವನು ಟೋಟಲ್ ಎಷ್ಟು ಬರುತ್ತೆ? 98 ಅರೌಂಡ್ ಬರುತ್ತೆ. ಅವನಿಗೆ ಫಸ್ಟ್ ರ್ಯಾಂಕ್ ಬರುತ್ತೆ. ಅದೇ ಥರ ನೋಡಿದ್ರೆ ನೀವಿಲ್ಲಿ 87.6 ಏನಿದೆ ಅಲ್ಲ, ಇದು 2600 ರ್ಯಾಂಕ್ ಬಂದಿದೆ ಅಕಾರ್ಡಿಂಗ್ ಟು 2025. ಇದು ಪ್ರತಿ ವರ್ಷ 2024ಅಲ್ಲೂ ಹೀಗೆ ಇತ್ತಾ ಅಂತ ಕೇಳಿದ್ರೆ ಇಲ್ಲ. ನೋಡಿ, 2024ಅಲ್ಲಿ ಇದೇ ಸೇಮ್ ಪರ್ಸೆಂಟೇಜ್ 87 ಅರೌಂಡ್ ಪರ್ಸೆಂಟೇಜಲ್ಲಿ 1500 ಬಿಲೋ ರ್ಯಾಂಕ್ ಬಂದಿತ್ತು. ಮತ್ತು ಯಾಕೆ 2025ಅಲ್ಲಿ ಚೇಂಜ್ ಆಯ್ತು ಅಂದರೆ ಪೇಪರ್ ತುಂಬ ಈಸಿ ಇತ್ತು. ಓಕೆ, ತುಂಬ ಜನರು ಒಳ್ಳೆ ಮಾರ್ಕ್ಸನ್ನು ತಗೊಂಡಿದ್ರು. ಸೊ ಹಾಗಾಗಿ ರ್ಯಾಂಕಲ್ಲಿ ಇನ್ಫ್ಲೇಷನ್ ಆಗಿದೆ. ಸೊ ಈ ವರ್ಷ ಹೇಗಿರುತ್ತೆ ಅನ್ನೋದು ಕಂಪ್ಲೀಟ್ಲಿ ಕ್ವೆಶನ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಕ್ವೆಶನ್ ಪೇಪರ್ ಈಸಿ ಇದ್ದರೆ ಡೆಫಿನೆಟ್ಲಿ ಇದನ್ನು 2600ಇಂದ ನಿಮಗೆ 2700 3000ವರೆಗೂ ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ. ಓಕೆ, ಸೊ ಇಟ್ ಕಂಪ್ಲೀಟ್ ಡಿಪೆಂಡ್ಸ್ ಅಪಾನ್ ದಿ ಡಿಫಿಕಲ್ಟಿ ಆಫ್ ಪೇಪರ್. ಸೊ ನೀವು ನೋಡ್ಕೊಳ್ಳಿ, ಇಲ್ಲಿ 298 ಬಂದಿದೆ ಅಲ್ಲ ಇಲ್ಲಿ. ಸೊ 298 ಬೋರ್ಡ್ಸಲ್ಲಿ ತೆಗೆದಿದ್ರೆ ಅವರು 135 ತೆಗೆದ್ರೂ ಓಕೆ ಫೈನ್. ಅವ್ರಿಗೆ 2000, ನನಗೆ 3000 ಒಳಗಡೆ ರ್ಯಾಂಕ್ ಬೇಕು ಅಂದರೆ ಖಂಡಿತ ಬಂದಿದೆ. ಅದೇ ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 298 ಇದೆ ಅಲ್ಲ, 300 ತೆಗೆದಿದ್ರೆ ಡೆಫಿನೆಟ್ಲಿ ಇದು 2500 ಕ್ರಾಸ್ ಮಾಡಿರ್ಬೋದು. 2500 400 ಒಳಗೇನೂ ಬಂದಿರ್ಬೋದು. ಸೊ ಎವ್ರಿ ಮಾರ್ಕ್ ಆ್ಯಡ್ಸ್. ಓಕೆ, ಈಚ್ ಆ್ಯಂಡ್ ಎವ್ರಿ ಮಾರ್ಕ್ ಹ್ಯಾಸ್ ಸಮ್ ವ್ಯಾಲ್ಯೂ. ಓಕೆ, 1 ಮಾರ್ಕ್ ಹೋಯ್ತಲ್ಲ ಬಿಡು ಏನೂ ಆಗೋಲ್ಲ ಅಂತ ಅಂದ್ಕೊಳ್ಬೋದು ನೀವು. ಬಟ್ ಒನ್ ಮಾರ್ಕ್ ಆಲ್ಸೋ ಕ್ಯಾರೀಸ್ ಲಾಟ್ ಆಫ್ ಡಿಫರೆನ್ಸ್. ಓಕೆ, ಇಟ್ ವಿಲ್ ಮೇಕ್ ಲಾಟ್ ಡಿಫರೆನ್ಸ್. ಓಕೆ, ಸೊ ದಟ್ಸ್ ವೈ ಮಾರ್ಕ್ಸ್, ಪ್ರತಿಯೊಂದು ಮಾರ್ಕು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಫ್ ಯು ಹ್ಯಾವ್ ಎ ಚಾನ್ಸ್ ಫಾರ್ ಎಕ್ಸಾಮ್, ಪ್ಲೀಸ್ ಕೈಂಡ್ಲಿ ಟೇಕ್ ದ ಎಕ್ಸಾಮ್ಸ್. ಓಕೆ, ನಿಮಗೆ ಆಪರ್ಚುನಿಟಿ ಇದೆ. ಸೊ ಡೆಫಿನೆಟ್ಲಿ ನಿಮಗೆ ತುಂಬ ಕಡಿಮೆ ಇದೆ ಅಂದರೆ ತುಂಬ ಎಫರ್ಟ್ ಹಾಕಿ ಕರೆಕ್ಟಾಗಿ ಇನ್ನೊಂದು ಎಕ್ಸಾಮನ್ನು ತೊಗೊಳ್ಳಿ. ಓಕೆ, ನಿಮ್ಗೆ ಆಲ್ರೆಡಿ ಒಳ್ಳೆ ಮಾರ್ಕ್ ಇದೆ, ನನಗೆ ಅರೌಂಡ್ 295+ ಇದೆ ಅಂದರೆ ಯು ಆರ್ ಇನ್ ಸೇಫರ್ ಝೋನ್. ಪ್ಲೀಸ್ ಫೋಕಸ್ ಆನ್ CET. ಇನ್ನೊಂದು ರಿಯಲ್ ಡೇಟಾನ ತೊಗೊಳ್ಳೋಣ ನಾವು. ಓಕೆ, ಇದನ್ನು ಬಿಟ್ಟು ನೋಡಿ, CETಯಲ್ಲಿ ಈಗ ಎಷ್ಟು ಪರ್ಸೆಂಟೇಜ್ ತೋರಿಸಿದ್ದು? ನಾನು 87%ನ್ನು ತೋರಿಸಿದೆ. ಈಗ ನಾವು 80% ನೋಡೋಣ. 80% ತೆಗೆದಿರೋ ಸ್ಟೂಡೆಂಟ್ ರ್ಯಾಂಕ್ ಎಷ್ಟಿತ್ತು ಅಂದರೆ 9000 ರ್ಯಾಂಕ್ ಇತ್ತು. 2025 ಮಾತಾಡ್ತಾ ಇರೋದು ನಾನು. ಓಕೆ, ನೆಕ್ಸ್ಟ್ 80.66 ನೋಡಿ,
ಇದು 80% ಇದು ಮೇಲ್ಗಡೆ ಇರೋದು, ಕೆಳಗಡೆ ಇರೋದು 88.66%. ನೋಡಿ 7974 ರ್ಯಾಂಕ್ ಇದೆ. ನೋಡಿ 0.66 ಎಷ್ಟು ಡಿಫರೆನ್ಸ್ ಕಾಣಿಸ್ತಾ ಇದೆ. ಓಕೆ, 0.66 ಡಿಫರೆನ್ಸ್ಗೆ ನಿಮಗೆ ಮಾರ್ಕ್ಸ್ ವೇರಿಯೇಷನ್ ಅಷ್ಟೊಂದೇನು ಇರೋದಿಲ್ಲ, ಒಂದು 2-3 ಮಾರ್ಕ್ ಇರ್ಬೋದೇನೋ. ಓಕೆ, ಸೊ ನಿಮಗೆ ಒಂದೇ ಪರ್ಸೆಂಟೇಜ್ ಇದ್ದರೂ ಸಹ ಅದರಲ್ಲಿ ಫಿಸಿಕ್ಸಲ್ಲಿ ಜಾಸ್ತಿ ಇದ್ದರೆ ಮಾರ್ಕ್ಸನ್ನು ಕೊಡೋ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಅದು. ಬಟ್ ಸ್ಟಿಲ್ ನೋಡ್ಕೊಳ್ಳಿ, ಈ 80% ಮತ್ತು 80.66% ಒಳಗಡೆ ಎಷ್ಟು ಸ್ಟೂಡೆಂಟ್ಸ್, 1000 ಸ್ಟೂಡೆಂಟ್ಸ್ ಇದ್ದಾರೆ ನೋಡ್ಕೊಳ್ಳಿ ಹತ್ತತ್ರ. ಸೊ ದಟ್ ಈಸ್ ಹೌ ದಿಸ್. ಓಕೆ, ನೆಕ್ಸ್ಟ್ ಟೋಟಲ್ CET ಪರ್ಸೆಂಟೇಜ್ 75.55% ಇದ್ದರೆ 16,176 ರ್ಯಾಂಕ್ ಬಂದಿದೆ. ಓಕೆ, ಸೊ ನೋಡ್ಕೊಳ್ಳಿ 5% ಡಿಫರೆನ್ಸಲ್ಲಿ ನಿಮಗೆ ಅರೌಂಡ್ 10,000 ಡಿಫರೆನ್ಸ್ ಇದೆ ನಿಮಗೆ. ಇಲ್ಲಿ ಪರ್ಸೆಂಟೇಜ್ ನೋಡಿದ್ರೆ ನಿಮಗೆ ಬರೀ 5% ಅಂತ ಕಾಣಿಸುತ್ತೆ, ಬಟ್ ರ್ಯಾಂಕಲ್ಲಿ ನೋಡಿ 10,000 ವೇರಿಯೇಷನ್ಸ್ ಇದೆ, 10,000 ಡಿಫರೆನ್ಸ್ ಇದೆ. ಸೊ ನೀವು ಹೋಗ್ತಾ 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 ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾರೆ. ಓಕೆ, ನಿಮಗೆ ಫಾರ್ ಎಕ್ಸಾಂಪಲ್ 85 to 90% ಕಡಿಮೆ ಸ್ಟೂಡೆಂಟ್ಸ್ ಇದ್ದರೆ 80ಇಂದ 85 ತುಂಬ ಜಾಸ್ತಿ ಇರ್ತಾರೆ. 75ಇಂದ 80 ಅದಕ್ಕೆ 3 ಟೈಮ್ಸ್ ಜಾಸ್ತಿ ಸ್ಟೂಡೆಂಟ್ಸ್ ಇರ್ತಾರೆ ರೇಂಜಲ್ಲಿ. ಸೊ ನೀವು ಎಷ್ಟು ಒಳ್ಳೆ ಮಾರ್ಕ್ ತೊಗೊಂಡಿದ್ದೀರೋ ಬೋರ್ಡ್ಸಲ್ಲಿ ನಿಮಗೆ ಅಷ್ಟು ಬೆನಿಫಿಟ್ ಆಗುತ್ತೆ. ಅದೇ ರೀತಿ KCETಯಲ್ಲೂ ಅಷ್ಟೇ ಒಳ್ಳೆ ಮಾರ್ಕನ್ನು ಸ್ಕೋರ್ ಮಾಡಬೇಕು. ಓಕೆ, ಸೊ KCETಯಲ್ಲಿ ನಿಮ್ಮ ಏಮ್ ಎಷ್ಟಿರಬೇಕು? ಫಾರ್ ಎಕ್ಸಾಂಪಲ್ 290+ ಇದ್ದರೆ ನೀವು ಅರೌಂಡ್ KCETಯಲ್ಲಿ 140 ಅಂತೂ ಇರಲೇಬೇಕು, 130 to 145 ರೇಂಜ್ ಇರಲೇಬೇಕು. ದಟ್ ಈಸ್ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್. ನಿಮ್ಗೆ ಏನಾದರೂ 280+ ಏನಾದರೂ ಇದ್ದರೆ, 280+ ಏನಾದರೂ ಇದ್ದರೆ ನಿಮಗೆ ಅರೌಂಡ್ 130 ಅಂತೂ ಗ್ಯಾರಂಟಿ ಫಿಕ್ಸ್ಡ್, ಬಟ್ 140 ಕ್ರಾಸ್ ಮಾಡಬೇಕಾಗುತ್ತೆ. ಓಕೆ, 150 ಅಂತೂ ಟಚ್ ಮಾಡಲೇಬೇಕು ವಿತಿನ್ ನಿಮಗೆ 2000-3000 ರ್ಯಾಂಕ್ ಬೇಕು ಅಂದರೆ. ಸೊ ದಿಸ್ ಇಸ್ ಹೌ ದ ಮಾರ್ಕ್ಸ್ ಮ್ಯಾಟರ್ಸ್. ಓಕೆನಾ? ಸೊ CETಯಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಮತ್ತು ಕ್ವೆಶನ್ ಪೇಪರ್ ಡಿಫಿಕಲ್ಟಿ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ, 1 ಮಾರ್ಕ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಓಕೆ, ಸೊ ದಟ್ ಇಸ್ ವೈ ಪ್ರತಿಯೊಂದು ಮಾರ್ಕು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನು ನೋಡಿಕೊಂಡು ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಓಕೆ, ನಾನು CET ರಿಲೇಟೆಡ್ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇರೆ ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು 2024 ಡೇಟಾನ ತೊಗೊಂಡು ಹೇಳ್ತೀನಿ. 2024 ಡೇಟಾ ತೊಗೊಳಕ್ಕಾಗೋದಿಲ್ಲ, ಯಾಕೆ ಅಂದರೆ 2024ಅಲ್ಲಿ ಕ್ವೆಶನ್ ಪೇಪರೇ ಕಂಪ್ಲೀಟ್ಲಿ ಬೇರೆ ಥರ ಇತ್ತು. ಓಕೆ, 180 ಮಾರ್ಕ್ಸಿಗೆ ಇರಲಿಲ್ಲ. ಅಲ್ಲಿ ಎಕ್ಸಾಮ್ ಇದ್ದಿದ್ದೆ ಜಸ್ಟ್ 140 ಸಮಥಿಂಗ್ ಮಾರ್ಕ್ವರೆಗೂ ಇತ್ತು. ಅಲ್ಲಿ 40 ಮಾರ್ಕ್ಸ್ ಗ್ರೇಸ್ ಕೊಟ್ಬಿಟ್ಟಿದ್ರು, ಅಂದರೆ ರಿಮೂವ್ ಮಾಡಿಬಿಟ್ಟಿದ್ರು ಕ್ವೆಶನ್ ಎಲ್ಲ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿರೋದ್ರಿಂದ. ಅಲ್ಲಿ ನಮ್ಗೆ ಕರೆಕ್ಟಾಗಿ ನಮಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ದಟ್ಸ್ ವೈ 2025 ಡೇಟಾ ಈಸ್ ಕರೆಕ್ಟ್. ಓಕೆ, ಆ ಡೇಟಾ ಇಟ್ಕೊಂಡು ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಯಾಕಂದರೆ 2024ಅಲ್ಲಿ ನಿಮಗೆ 100 ಮಾರ್ಕ್ಸನ್ನು ತೆಗೆದಿದ್ರೇ ನಿಮಗೆ 1500 ಒಳಗಡೆ ರ್ಯಾಂಕ್ ಬರ್ತಾಯಿತ್ತು. ಬಟ್ ಈ ಸಲ ಆ ಥರ ಇಲ್ಲ, ಬಿಕಾಸ್ 180 ಕ್ವೆಶನ್ಸ್ ಇರೋದ್ರಿಂದ. ಸೊ ನಿಮಗೆ ಕಂಪ್ಲೀಟ್ ಡಿಫರ್ ಆಗುತ್ತೆ. ಈ ಡೇಟಾ ಇಟ್ಕೊಂಡು ನೀವು ಒಂದು ಫಿಕ್ಸ್ ಆಗಿ ಇಟ್ಕೊಳ್ಳಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 298 ಔಟ್ ಆಫ್ 300 ಮತ್ತು 135 ಔಟ್ ಆಫ್ 180, ಈಗ 2600 ಬಂದಿದ್ರೆ ನೀವು ಸ್ವಲ್ಪ 2500 ಬರುತ್ತೆ ಅಂತ ಇಟ್ಕೊಂಡು ನೀವು ಓದಿ. ಓಕೆ, ಈ ಮಾರ್ಕ್ ಇದ್ದರೆ ನೀವು 135 ಎಬೋ ಏಮ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್, ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಥ್ಯಾಂಕ್ ಯು.